ಶಿರೂರು ಗುಡ್ಡ ಕುಸಿತ ಬಳಿಕ ನಡೆದ ಕಾರ್ಯಾಚರಣೆಯಲ್ಲಿ ಸಿಕ್ಕ 2 ಮೂಳೆಗಳು ಪುರುಷರದ್ದು ಎಂದು ವರದಿ ಬಂದಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡಿದರು. ಜುಲೈ 16ರಂದು ಗುಡ್ಡ ಕುಸಿತವಾಗಿ 11 ಜನರು ಕಣ್ಮರೆಯಾಗಿದ್ದರು. ಅವರಲ್ಲಿ ಲೋಕೇಶ್ ನಾಯ್ಕ್, ಜಗನ್ನಾಥ್ ನಾಯ್ಕ್ ಪತ್ತೆಯಾಗಿರಲಿಲ್ಲ. ಕಾರ್ಯಾಚರಣೆ ವೇಳೆ 2 ಮೂಳೆ ಸಿಕ್ಕಿದ್ದು ಇದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಸೋಮವಾರ ವರದಿ ಜಿಲ್ಲಾಡಳಿತ ಕೈ ಸೇರಿದೆ. 2 ಮೂಳೆ ಪುರುಷರದ್ದಾಗಿದೆ ಎಂದು ತಿಳಿಸಿದ್ದು ಯಾರ ಮೂಳೆ ಎನ್ನುವುದನ್ನು ವರದಿಯಲ್ಲಿ ಉಲ್ಲೇಖಿಸಿಲ್ಲ ಎಂದರು. ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಅಪರ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಹಾಯಕ ಕಮಿಷನರ್ಗಳ ನೇತೃತ್ವದಲ್ಲಿ ಸುರಕ್ಷತಾ ಸಾಮಗ್ರಿಗಳ ಬಗ್ಗೆ ಸರ್ವೆ ನಡೆಸಲಾಗಿದ್ದು, ಜಲಪಾತ ಕಡಲ ತೀರಗಳಿಗೆ ಎಷ್ಟು ಜನ ಸೂಪರ್ವೈಸರ್, ಲೈಫ್ ಗಾರ್ಡ್ ಅವಶ್ಯಕತೆ ಇದೆ ಎಂದು ಸರ್ವೆ ನಡೆಸಲಾಗಿದೆ. ಆದಷ್ಟು ಶೀಘ್ರದಲ್ಲಿ ನಿಯೋಜನೆ ಮಾಡಲಾಗುತ್ತದೆ. ಜೊತೆಗೆ ಜಿಲ್ಲಾಡಳಿತದಿಂದ ಟೆಂಡರ್ ಕರೆದು ಸುರಕ್ಷತಾ ಸಾಮಗ್ರಿಗಳನ್ನು ಪೂರೈಕೆ ಮಾಡಲಾಗುತ್ತದೆ ಎಂದು ಹೇಳಿದರು. ಶಿರೂರು ಲ್ಯಾಂಡ್ಸ್ಕೇಪ್ ಸಂಬಂಧಪಟ್ಟಂತೆ ಲಾಸ್ಟ್ ಕೊನೆಗೆ ನಮಗೆ 2 ಬೋನ್ಸ್ ಸಿಕ್ತು. ನಾವು DNA ಟೆಸ್ಟಿಂಗ್ 3/10/2024ಗೆ ಕಳಿಸಿದ್ದೀವಿ. ಇವತ್ತು ನಮಗೆ ರಿಪೋರ್ಟ್ ರಿಸೀವ್ ಆಯಿತು. ಇದರಲ್ಲಿ ಅವರು 2 ಪಾಯಿಂಟ್ಸ್ ಹಾಕಿದ್ದಾರೆ, ರಿಸಲ್ಟ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳಿ. ಒಂದು 2 ಬೋನು ಕೂಡ ಹ್ಯೂಮನ್ ಆರಿಜಿನ್ ಮೇಲ್ ಜೆಂಡರ್ದು ಅಂತ ಹಾಕಿದ್ದಾರೆ. ಮತ್ತು ಅದು ಇಟ್ಕೊಂಡು ಇನ್ಸಫಿಷಿಯಂಟ್ ಫಾರ್ DNA ಪ್ರೊಫೈಲ್, ಅಂದರೆ ಅದು ಇಟ್ಕೊಂಡು ಯಾರ್ದು ಅಂತ ಗುರುತಿಸಲಿಕ್ಕೆ ಆಗಿಲ್ಲ ಅಂತ ನಮಗೆ ಇವತ್ತು ರಿಪೋರ್ಟ್ ಅವರು ಸಬ್ಮಿಟ್ ಮಾಡಿದ್ದಾರೆ. ಹ್ಯೂಮನ್ ಆರಿಜಿನ್ ಮೇಲ್ ಅದು ಯಾವುದು ಹಾಕಿಲ್ಲ, ಹ್ಯೂಮನ್ ಆರಿಜಿನ್ ಆ್ಯಂಡ್ ಮೇಲ್ ಜೆಂಡರ್ ಹಾಕಿದ್ದಾರೆ. ಆ್ಯಂಡ್ ಅದು ಇಟ್ಕೊಂಡು DNA ಪ್ರೊಫೈಲಿಂಗ್ ಮಾಡಲಿಕ್ಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ದೇ ಆರ್ ನಾಟ್ ಏಬಲ್ ಟು ಫೈಂಡ್ ಎನಿಥಿಂಗ್ ಅಂತ. ಬಟ್ ಕಾರಣ ಏನು ಮೇಡಮ್, ಏನಾಗಿದೆ? ಅದು ರೀಸನ್ಸ್ ಯಾವುದೂ ಅವರು ಹಾಕಿಲ್ಲ. ಬಟ್ DNA ಪ್ರೊಫೈಲಿಂಗ್ ಮಾಡಲಿಕ್ಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಪ್ರೊಫೈಲಿಂಗ್ ಮಾಡಲಿಕ್ಕೆ ಆಗಿಲ್ಲ ಅಂತ ಅಷ್ಟೇ ಕೊಟ್ಟಿದ್ದಾರೆ ನಮಗೆ ರಿಪೋರ್ಟ್. ಇದರಿಂದ ನಮಗೆ ಜನರಲಿ NDRF SCRF ನಾರ್ಮ್ಸ್ ಪ್ರಕಾರ ಡೆತ್ ಆಗಿರುವ ಪರ್ಸನ್ಗೆ ಕಾಂಪನ್ಸೇಷನ್ ಪೇ ಮಾಡಬೇಕು ಅಂತ ಇತ್ತು. ಆದರೂ ಕೂಡ ನಾವು ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದ್ದೀವಿ, CM ರಿಲೀಫ್ ಫಂಡಿಂದ ನಮಗೆ ಪೇಮೆಂಟನ್ನು ಕಾಂಪನ್ಸೇಷನನ್ನು ಕೊಡಬೇಕು ಅಂತ. ಸೊ ಅದು ಆಲ್ರೆಡಿ ಅಪ್ರೂವ್ ಆಗಿದೆ ಆ್ಯಂಡ್ ಕಾಂಪನ್ಸೇಷನನ್ನು ಪೇ ಮಾಡಿದ್ವಿ. ಈ ಪ್ರೊಫೈಲಿಂಗ್ ಮೇಲೆ ನಾವು ಡೆತ್ ಸರ್ಟಿಫಿಕೇಟ್ ಆ 2 ಫ್ಯಾಮಿಲಿಗೆ ಪ್ರೊಸೀಜರ್ ಪ್ರಕಾರ ನಾವು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ಡೆತ್ ಸರ್ಟಿಫಿಕೇಟ್ ಸಿಗಲಿಕ್ಕೆ ಸಮಸ್ಯೆ ಆಗ್ತಾಯಿತ್ತು. ಈಗ ಈ ರಿಪೋರ್ಟ್ ಬಂದಿರೋದ್ರಿಂದ ವಿ ಕ್ಯಾನ್ ಪ್ರಾಸೆಸ್ ಡೆತ್ ಸರ್ಟಿಫಿಕೇಟ್ಸ್. ಆ 2 ಕೂಡ ಡೆತ್ ಸರ್ಟಿಫಿಕೇಟ್. ಇಲ್ಲ, ಲಾಸ್ಟ್ ರೆವೆನ್ಯೂ ಮಿನಿಸ್ಟರ್ ಮೀಟಿಂಗಲ್ಲಿ ಸರ್ NITK ಸುರತ್ಕಲ್ಲಿಂದ ಒಂದು ಅಸೆಸ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದು ಮೀಟಿಂಗಲ್ಲಿ ಇಟ್ಟು ಪ್ರಾಸೆಸ್ ಮಾಡ್ತಾ ಇದ್ದೀವಿ. ಆಮೇಲೆ ಡ್ಯೂ ಪ್ರೊಸೀಜರ್ ಪ್ರಕಾರ ಕ್ಲಿಯರ್ ಮಾಡ್ತೀವಿ. ಸೊ ಇಲ್ಲಿ ಸ್ಪೆಸಿಫಿಕಲಿ ಮುರುಡೇಶ್ವರಲ್ಲಿ 6 ಜನ ಸೊಸೈಟಿಯಿಂದ ಲೈಫ್ ಗಾರ್ಡ್ಸ್ ಇದ್ದರು, ಪ್ಲಸ್ ಈ ಸ್ಕೂಬಾ ಡೈವಿಂಗ್ ಟೆಂಡರ್ ಆದಮೇಲೆ ಪ್ಲಸ್ 6 ಪೀಪಲ್. ನಾವು ಸ್ಕೂಬಾ ಡೈವಿಂಗ್ ಟೆಂಡರಲ್ಲಿ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಹಾಕಿದ್ದೀವಿ, ಅಲ್ಲಿರೋ ಎಲ್ಲ ಲೈಫ್ ಗಾರ್ಡ್ಸ್ಗೂ ಎಕ್ವಿಪ್ಮೆಂಟ್ಸನ್ನು ಸಪ್ಲೈ ಮಾಡಬೇಕು ಅಂತ. ನಾವು ಇನ್ಸಿಡೆಂಟ್ ಆದಾಗ ನೋಡಿರ್ಬೋದು, ಅಲ್ಲಿ ಬೋಟ್ಸ್ ಇತ್ತು, ಆಕ್ಸಿಜನ್ ಸಿಲಿಂಡರ್ಸ್ ಇತ್ತು, ಬೇಸಿಕ್ ಫಸ್ಟ್ ಏರ್ ಇತ್ತು. ಟೆಂಡರ್ ಅವರಿಗೆ ನಾವು ಕಂಡೀಷನ್ ಹಾಕಿದ್ದೀವಿ ಸಪ್ಲೈ ಮಾಡಿ ಅಂತ. ಈಗ ನೀವು ಅದು ಕಂಟಿನ್ಯೂಷನಲ್ಲಿ ಇರೋದ್ರಿಂದ ಅವ್ರ ಕಡೆಯಿಂದ ಇಮಿಡಿಯೇಟ್ಲಿ ಸಪ್ಲೈ ಎನ್ಶೋರ್ ಮಾಡ್ತೀವಿ. ಪ್ಲಸ್ ನನ್ನ ಕಡೆಯಿಂದ ಲಾಸ್ಟ್ ವೀಕ್ ಒಂದು ಫೈಲ್ ಅಪ್ರೂವ್ ಮಾಡಿದ್ದೀನಿ. ಬೇಸಿಕ್ ಎಕ್ವಿಪ್ಮೆಂಟ್ಸ್ ಏನಿದು ಅದು 7 ಡೇ KTP ಪ್ರಕಾರ ನಾವು ಕರೀಬೇಕಾಗುತ್ತೆ, ಕೊಟೇಶನ್ ಕರೆದು ಈ ವಾರದಲ್ಲಿ ಸಪ್ಲೈ ಆಗುತ್ತೆ. 7 ಡೇಸ್ ಆದ ತಕ್ಷಣ ಸಪ್ಲೈ ಬೇಸಿಕ್ ಎಕ್ವಿಪ್ಮೆಂಟ್ಸ್. ಆ್ಯಂಡ್ ಮುಂದೆ ನಾವು ಗ್ಯಾಪ್ ಅನಾಲಿಸಿಸ್ ಮಾಡಿ ಅಂತ ಎಲ್ಲ ACSಗೂ ಒಂದು ಕಮಿಟಿ ಮಾಡಿ ADC ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಎಲ್ಲ ACSಗೂ ಒಂದು ರಿಪೋರ್ಟ್ ಮಾಡಿದ್ದಾರೆ. ಬೀಚಲ್ಲಿ, ಫಾಲ್ಸಲ್ಲಿ, ಬೇರೆ ಬೋಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲದಕ್ಕೂ ಏನೇನು ಅವಶ್ಯಕತೆ ಇದೆ ಅಂತ ಡೀಟೇಲ್ ಆಗಿ ಎಷ್ಟು ಹ್ಯೂಮನ್ ರಿಸೋರ್ಸ್ ಎಷ್ಟು ಬೇಕು, ಎಕ್ವಿಪ್ಮೆಂಟ್ಸ್ ಎಷ್ಟು ಬೇಕು ಅಂತ ಸಬ್ಮಿಟ್ ಮಾಡಿದ್ದಾರೆ. ನಮ್ಮಲ್ಲಿ ಎಷ್ಟು ಫಂಡ್ ಸೋರ್ಸ್ ಇದೆಯೋ ಪ್ರಯಾರಿಟಿ ಮೇಲೆ ನಾವು ಮಾಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇದೆಲ್ಲದಕ್ಕೂ ಟೈಮ್ ತಗೊಳುತ್ತೆ, ಟೇಕ್ ಅಟ್ಲೀಸ್ಟ್ 1-2 ಮಂತ್ಸ್ ಟೈಮ್ ತಗೊಳುತ್ತೆ. ಸೊ ಮೀನ್ ವೈಲ್ ನಾವು ಪೊಲೀಸ್ ಅವರಿಂದ ಮತ್ತು CSP ಅವರಿಂದ ಅಡಿಷನಲ್ ಫೋರ್ಸಲ್ಲಿ ಟೂರಿಸ್ಟ್ ಪ್ಲೇಸಸಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನು ರೆಸ್ಟ್ರಿಕ್ಷನ್ಸ್ ಯಾವುದು ನಾವು ಮಾಡ್ತೀವಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.